ಜಾರಕಿಹೊಳಿ ಕತ್ತಿ ಕುಟುಂಬದ ನಡುವೆ ತೀವ್ರಗೊಳ್ತಾ ಇದೆ ಟಾಕ್ ವಾರ್. ಸಚಿವ ಸತೀಶ್ ಜಾರಕಿಹೊಳಿಗೆ ಪಪ್ಪು ಅಂತ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ಕರೆದಿದ್ದಾರೆ. ಕತ್ತಿ ಮೋಸದಿಂದ ಗೆಲುವು ಪಡೆದಿದ್ದಾರೆ ಅಂತ ಜಾರಕಿಹೊಳಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ ಜಾರಕಿಹೊಳಿಗೆ. ಜಾರಕಿಹೊಳಿ ಮತ್ತು ಕತ್ತಿ ಕುಟುಂಬದ ನಡುವೆ ಟಾಕ್ ವಾರ್ ತೀವ್ರಗೊಳ್ತಾ ಇದೆ. ನೋಡಿ, ಜಾರಕಿಹೊಳಿಗೆ ಪಪ್ಪು ಅಂತ ಏನು ಮಾಜಿ ಸಂಸದ ರಮೇಶ್ ಕತ್ತಿ ಅವರು ಕರೆದಿದ್ರು. ಕತ್ತಿ ಮೋಸದಿಂದ ಗೆಲುವು ಪಡೆದಿದ್ದಾರೆ ಅಂತ ಹೇಳಿದ್ದ ಜಾರಕಿಹೊಳಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಭಾರತದಲ್ಲಿ ಮತ್ತೊಬ್ಬ ಪಪ್ಪು, ಕರ್ನಾಟಕದಲ್ಲಿ ಮತ್ತೊಬ್ಬ ರಾಹುಲ್ ಅಂತ ಲೇವಡಿ ಮಾಡಿದ್ದಾರೆ. ಕುಡಿಯೋದಕ್ಕೆ ಬರದೇ ಇದ್ರೆ ನೆಲ ಡೊಂಕು ಅಂತಾರಲ್ಲ, ಆ ಗಾದೆ ಕೂಡ ಹೇಳಿದ್ದಾರೆ. ಇಲ್ಲಿ ಅದನ್ನು ಯಾರೂ ಕೂಡ ನಂಬಲ್ಲ. ಮುಂದೆ ಎಲೆಕ್ಷನ್ ಇದಾವೆ, ಬರ್ತೀನಿ ನೋಡೋಣ ಒಂದು ಕೈ ಅಂತ ಸವಾಲ್ ಹಾಕಿದ್ದಾರೆ. ನಮ್ಮ ಹುಕ್ಕೇರಿ ತಾಲೂಕಿನಿಂದ ಹೊರಗೆ ಹಾಕುವವರೆಗೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿಗೆ ಸವಾಲ್ ಹಾಕಿದ್ದಾರೆ ರಮೇಶ್ ಕತ್ತಿ ಅವರು. ಅಂದ್ರೆ ಬಹುಶಃ ಭಾರತ ದೇಶದಾಗ ಇನ್ನೊಬ್ಬ ಪಪ್ಪು ಇದ್ದಂಗೆ ಆತ್ಲಾಗಾರೆ. ಬಹುಶಃ ರಾಹುಲ್ ಗಾಂಧಿ, ಕರ್ನಾಟಕ ಒಬ್ಬ ರಾಹುಲ್ ಗಾಂಧಿ ಇದ್ದಂಗೆ ಆಯ್ತು. ಅದು ಹುತ್ತಗತಿ ಏನ್ರಿ ಹೇಳ್ಕೊತ ಹೋಗ್ತೈತಿ. ಮತ್ತು ಇವರು ಮೋಸದಿಂದ ಗೆದ್ದನತ್ತಂದ್ರೆ ಕುಣ್ಯಾಕ ಬರ್ಲಿಕ್ಕೆ ಹಂಗೆ ಡೊಂಕ ಐತಂದ್ರೆ ಯಾವ ಹೂ ಅಂತಾನೆ, ಕುಣ್ಯಾಕ ಬರ್ಲಿಕ್ಕೆ ಹಂಗೆ ಡೊಂಕ ಐತಾರೆ ಯಾವ ಹೂ ಅಂತಾನ. ಮತ್ತದ ಮುಂದೆ ಇಲೆಕ್ಷನ್ ಒಳಗೆ ಬರ್ತಾನೆ, ನೋಡೋಣ ಒಂದು ಕೈ ಬಿಡೋದು ಸಡ್ಲೆ. ನಮ್ಮ ಹುಕ್ಕೇರಿ ತಾಲೂಕಾಗ ಹೊರಗೆ ಹಾಕೋತಕ ಬಿಡೋದು ಬೆಕ್ಕಾದವ್ರು. ಈಗ ಮಾನ್ಯ ನಮ್ಮ ಇಂಜಿನಿಯರ್ ಕರೆಸಿ ಬೆದ್ದಾತಾವ ಯಾವ ಮಂತ್ರಿ ಇದ್ದಾವೆ ಸರ್ಕಾರದ ಬಗ್ಗೆ ಮಾತಾಡ್ಕೋಬೇಕು. ಅಲ್ಲಿ ಏನು KDP ಮೀಟಿಂಗಾಗ ಕರೆದಲ್ಲಿ ಮೋಸ ಆಗೈತಿ ಬಗರಾಗೈತಿ ಅವನ ಮುಂದೇನು ಗಂಡಸಿದ್ರೆ ನನ್ನ ಮುಂದೆ ಮಾತಾಳು, ನನ್ನ ಮುಂದೆ ಮಾತಾಡೋದು. ಎಲ್ಲಿ ಮೋಸ ಆಗೈತಿ ಏನಾಗೈತಿ ಹೇಳ್ತಾನೆ. ಅವು ಮೋಸ ಮಾಡಿದ್ರು, ನಾವು ಮೋಸ ಮಾಡಿದೆವು. ಕುಣ್ಯಾಕೆ ಬರ್ದಾರ್ಗೆ ಹಂಗೆ ಡೊಂಕ ಐತೆ ಅಂದ್ರೆ ಏನು ಮಾಡೋಕ್ಕಾಗಿಲ್ಲ. ಆದರೂ ಕಡಿಕು ತನ್ನ ನಿಜ ಬಣ್ಣ ತೋರಿಸ್ಯಾನು. ರಾಹುಲ್ ಗಾಂಧಿ ಕರ್ನಾಟಕ ರಾಜ್ಯದಾಗ ಒಬ್ಬ ರಾಹುಲ್ ಗಾಂಧಿ ಇದಾನಪ್ಪ, ರಾಹುಲ್ ಗಾಂಧಿ ಇದಾನ ತಿಳ್ಕೊತಾತು. ಅವು ಮತ್ತು ಮೋಸ ಆತ ಹೆಂಗೆ ಗಜಮ್ನತ್ ಮಾಡ್ರೂ